ಎಂದೂ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ ನಾವೀಗ. ನೋಡ್ತಾ ಇರಿ ಅಮ್ಮಾಜಿ, ಈ ಅಪ್ಪನೆಗೋಸ್ಕರ ಕಾಯ್ತಿದ್ದೆ. ಹೇಳ್ತಿದ್ದೀನಲ್ಲ, ಅವಳನ್ನ ತುಂಡು ತುಂಡಾಗಿ ಕತ್ತರಿಸ್ತಾ ಇರ್ತೀನಿ. ಅದಕ್ಕಾಗಿ ಜನರನ್ನು ತಯಾರು ಮಾಡಿ ಇಟ್ಟಿದ್ದೀನಿ. ನಮ್ಮವರು ಅಂತ ಯಾರೋ ಇದ್ದಾರೆ ಅನ್ನೋ ನಂಬಿಕೆ ಬರ್ತಿದೆ ಸತ್ಯ. ಅರ್ಧ ದಾರಿಲಿ ಬಿಟ್ಟು ಹೋಗಲ್ಲ ತಾನೆ. ನಾನು ಸಾಯೋವರೆಗೂ ನಿಮ್ಮ ಜೊತೆಗೆ ಇರ್ತೀನಿ ಅಮ್ಮಾಜಿ. ನಮ್ಮ ಸತ್ಯ ಅವನ ನಿರ್ಧಾರಗಳಲ್ಲಿ ಗಟ್ಟಿಯಾಗಿದ್ದಾನಲ್ಲ, ಅಷ್ಟು ಸಾಕು ನಮಗೆ. ಅದರಿಂದ ಏನು ಪ್ರಯೋಜನ ಅಮ್ಮಾಜಿ? ಒಂದಲ್ಲ ಗೌಡ್ರೆ, 1000 ದಾರಿ ಕಾಣಬಹುದು. ಜಮೀನು ಕೊಡಲ್ಲ ಅಂತಿದ್ರೆ ತೊಂದರೆ ಮಾಡ್ತಿದ್ರು. ಈಗ ನಾನೇ ಕೊಡ್ತಿದ್ದೀನಲ್ಲ, ಇನ್ಯಾಕೆ ನನ್ನ ಪ್ರಾಣನಾರಾಯಣಪ್ಪ? ಕಂಡವ್ರು ಯಾರು? ಅವ್ರ ಮಾತು ನಡವಳಿಕೆ ಕಂಡು ನನಗೆ ಅನುಮಾನ ಬಂತು. ಹೇಳಬೇಕಾದ್ದು ಧರ್ಮ ಅನ್ನಿಸ್ತು. ಹೇಳಿದ್ದೀನಮ್ಮ. ಸತ್ಯ, ಏನಾಯ್ತು ಅಮ್ಮಾಜಿ? ಅಮ್ಮಾಜಿ ಸಾವಿತ್ರಿ, 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 ಸಾವಿತ್ರಿ. ಬನ್ನಿ, ಅಲ್ಲಿ ನೋಡಿ, ಆ ಬೇಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿವರೆಗೂ ನಿಮ್ಮ ಜಮೀನು. ಅಲ್ಲಿಂದ ಆಚೆ ಇರೋದೆಲ್ಲ ಸಂಸ್ಥಾನ. ಅದೇನೋ ಸರಿ, ಆದ್ರೆ ಇದು ನಮ್ದಲ್ವಾ? ಕಲ್ಲಿನ ಮಂಟಪದ ಹತ್ರ ತಾನೇ ಇರೋದು ಅವ್ರದ್ದು. ಮುಚ್ಕೊಂಡಿರಲಿ, ಹಾಸ್ಟ್ಲಲ್ಲಿ ಬಿದ್ದಿದ್ದೆ. 6 ತಿಂಗಳಿಗೊಂದ್ಸಲ ಬಂದ್ರೆ ಊರಿಗೆ ದಾರಿನೂ ಮರ್ತೋಗ್ತೀಯ. ಹಾಕ್ತೀನಿ ನೋಡು. ಮಾತುಕತೆ ಆಡ್ದಾಗ್ಲೇ ಅದ್ರ ಅರಿವಿರ್ಬೇಕಾಗಿತ್ತು ಸಾವಿತ್ರಿ ನಿಮ್ಗೆ. ಈಗೇನು 20 ಎಕರೆಗಿಂತ ಹೆಚ್ಚಿನ ನಿರೀಕ್ಷೆನ, ಅಥವಾ ಆ 3 ಎಕರೆ ಕೊಡೋದ್ರ ಬಗ್ಗೆನೇ ಅನುಮಾನನ? ನಿಮ್ಗೆ ಎಷ್ಟು ದುಃಖ ಆಗ್ತಿದೆ ಅಂತ ನನಗೆ ಗೊತ್ತು ಸತ್ಯ. ಅಮ್ಮಾಜಿ ಹೀಗೆ ಅಂತ ನೀವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ 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 ಏನ್ ಸಾವಿತ್ರಿ? ತಾಯಿ ಅನ್ಕೊಂಡಿದ್ದೆ ಅವ್ರನ್ನ. ತಾಯಿ ಎಲ್ಲಾದ್ರೂ ಮಕ್ಳಿಗೆ ಮೋಸ ಮಾಡ್ದಾನೆ ಪ್ರಪಂಚ ನೋಡಿದ್ಯಾ? ಖಂಡಿತ ಇಲ್ಲ ಸತ್ಯ. ತಾಯಿ ಅಂತ ನೀವ್ ಅನ್ಕೊಂಡಿದ್ರಿ ಅಷ್ಟೇ. ಅವ್ರಿಗೂ ಅದೇ ಬೇಕಾಗಿತ್ತು. ಆ ಭಾವನೆ ಜೊತೆಗೆ ಇಷ್ಟೆಲ್ಲ ಆಟ ಆಡ್ಬಿಟ್ಟು ಹೀಗ್ ಮಾಡಿ ನನ್ನಲ್ಲಿರೋ ಒಳ್ಳೆತನನೆಲ್ಲ ಸುಟ್ಟಾಕ್ಬಿಟ್ರು. ಇಲ್ಲ, ಇನ್ಯಾರನ್ನೂ ನಂಬಕ್ಕಿಲ್ಲ, ಯಾರನ್ನೂ. ಹಾಗೆ ಮಾಡಬಾರ್ದು ಸತ್ಯ. ದುಷ್ಟರನ್ನ ಗುರುತಿಸ್ಬೇಕು, ಅವರಿಂದ ದೂರ ಇರಬೇಕು. ಹಾಗಂತ ಜಗತ್ತಲ್ಲಿರೋರೆಲ್ಲ ದುಷ್ಟರು ಅಂತ ಅನ್ಕೋಬಾರ್ದು. ಇಲ್ಲ, ಈ ಕೆಲಸ ಬೇರೆ ಯಾರೇ ಮಾಡಿದ್ರು ನನಗೆ ಈಟೊಂದು ದುಃಖ ಆಗ್ತಿರ್ಲಿಲ್ಲ. ನನ್ನ ಆ ಹೆಸರಳಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅವ್ರು ಹೀಗೆ ಮಾಡ್ಬೋದು ಅಂತ ನಾನು ಮುಂಚೆನೆ ನಿಮಗೆ ಸುಳುವು ಕೊಟ್ಟಿದ್ದೆ ಸತ್ಯ. ಮಾವಯ್ಯನೂ ನಿಮಗೆ ಎಚ್ಚರಿಸಿದ್ರು. ನಿಮಗೆ ಅಮ್ಮಾಜಿ ಮಾಯೆ ಹಿಡಿದ್ಬಿಟ್ಟಿತ್ತು.
ಹೌದು, ತೆಪ್ಪು ಮಾಡಿವ್ನಿ, ದೊಡ್ಡ ತೆಪ್ಪು ಮಾಡಿವ್ನಿ. ಇದಕ್ಕೆಲ್ಲ ನೀವೆಂತ ಶಿಕ್ಷೆ ಕೊಡ್ಬೇಕು ಗೊತ್ತಾ? ನೀವೆಲ್ಲ ಸೇರಿ ನನ್ನನ್ನು ಮನೆಯಿಂದ ಹೊದ್ದು ಹೊರ ಹಾಕ್ಬೇಕು. ಏನ್ ಮಾತು ಅಂತ ಆಡ್ತೀರಾ ಸತ್ಯ? ಹೌದು ಸಾವಿತ್ರಿ, ನನ್ನ ಕೈಯಾರ ನನ್ನ ಮಗು ಬಲಿ ತೊಳಕ್ ಹೊರಟಿದ್ದೆ ನಾನು. ನನ್ನ ಮಗುನ, ನನ್ನ ಕನಸನ್ನ, ನನ್ನ ಪ್ರಪಂಚನ, ನನ್ನ ಮಗು ಹೇಳ್ತೀಯಲ್ವಾ? ನಿಮ್ಮಪ್ಪ ಎಂತ ಕಟಕ ಅಂತ ಹೇಳ್ತೀಯಲ್ವಾ ಸಾವಿತ್ರಿ? ಮಗುನ್ ಮುಟ್ಟೋ ಅಧಿಕಾರನೂ ಇಲ್ಲ ನನಗೆ. ಸತ್ಯ ಸತ್ಯ, ನಿಮ್ಮ ಪಾಪ ಪ್ರಜ್ಞೆಗಿಂತ ಅಮ್ಮಾಜಿ ಮಾಡಿರೋ ಪಾಪಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಬೇಡ, ಆ ಹೆಂಗಸಿನ ಹೆಸರು ಎತ್ತಬೇಡ ನೀನು. ಸರಿ, ನಡೀರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಒಂದೇ ಒಂದು ಮಾತು ನಡೆಸ್ಕೊಡ್ತೀಯ ಸಾವಿತ್ರಿ? ಕೇಳೋ ಅಧಿಕಾರನೂ ಇಲ್ಲ ನನಗೆ. ಹಾಗೆಲ್ಲ ಹೇಳ್ಬೇಡಿ ಸತ್ಯ, ಏನು ಅಂತ ಹೇಳಿ. ಅವಳು ದೊಡ್ಡ ರಾಕ್ಷಸಿ, ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತಾಳೆ. ಅವಳಿಗೆ ನಿನ್ನ ಮತ್ತು ನನ್ನ ಮಗು ಬಲಿಬೇಕು, ಅದನ್ನ ಮಾಡೇ ಮಾಡ್ತಾಳೆ. ಅದಕ್ಕೆ ನಾವು ಪೊಲೀಸ್ ಹತ್ರ ರಕ್ಷಣೆ ತಗೊಳ್ಳೋಣ ಸತ್ಯ. ಬೇಡ, ಯಾವ ಪೊಲೀಸ್ ರಕ್ಷಣೆನೂ ಬೇಡ. ಆ ಸಾಧುರಾಮ್ನ ಬಳಸ್ಕೊಂಡು ಕೊಲ್ಲಿಸ್ಬಿಡ್ತಾಳೆ ಅಮ್ಮಾಜಿ. ಮತ್ತೆ ಏನ್ ಮಾಡೋದು? ಕೈ ಮುಗಿತೀನಿ ಸಾವಿತ್ರಿ, ಬೆಂಗಳೂರಿಗೆ ಹೊರಟೋಗೋಣ. ಹಾಗೆ ಮಾಡಿದ್ರೆ ಅಮ್ಮಾಜಿ ಅನ್ಯಾಯಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಾಗುತ್ತೆ ಸತ್ಯ. ಏನಾದ್ರೂ ಹಾಳು ಬಡ್ಸ್ಕೊಳ್ಳಿ ಸಾವಿತ್ರಿ, ನನಗೆ ನೀನು ಮಗು ಮುಖ್ಯ. ಪ್ಲೀಸ್ ಸಾವಿತ್ರಿ, ಇದೊಂದ್ಕಿತ ನನ್ನ ಮಾತು ನೆನೆಸ್ಕೊಡು. ನೀನು ಹೇಳ್ದಾಗ ಕೇಳ್ಕೊಂಡಿರ್ತೀನಿ. ಈ ಊರ್ನಾಗಿರೋದು ಬೇಡ, ಇಲ್ಲಿಂದ ಹೊರಟೋಗೋಣ. ಒಪ್ಕ ಸಾವಿತ್ರಿ, ಒಪ್ಕ. ಸರಿ. ಬಾ. ಸತ್ಯ, ನಂದು ಒಂದೇ ಒಂದು ಆಸೆ ನಡೆಸ್ಕೊಡ್ತೀರಾ? ನಾವಿನ್ಯಾವತ್ತೂ ಈ ಊರಿಗೆ ಬರಲ್ಲ. ಕೊನೆಯ ಸಲ ತಾಯಿ ದರ್ಶನ ಮಾಡಬೇಕು ಅನಿಸ್ತು. ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಸರಿ, ಬಾ. ಯಾಕ ಅಂಕಲ್, ಏನ್ ಬೇಕು? ಯಾಕೆ ಮಗ ಅಷ್ಟೊಂದು ಗಾಬರಿ ಆಗ್ತಿದೀಯಾ? ಅಲ್ಲ, ಎದ್ ಬರ್ತಿದ್ದೀರಾ? ಬಿದ್ರೆ ಮಗ ಇನ್ನೂ ಅಷ್ಟೊಂದು ನಿಕ್ಸಕ್ತಿ ಆಗಿಲ್ಲ. ಪ್ಲೀಸ್ ಅಂಕಲ್, ಬೇಡ. ಇನ್ನೇನ್ ಡಾಕ್ಟರ್ ಬರ್ತಾರೆ, ಅಲ್ಲಿ ತನಕ ಸುಮ್ಮನೆ ಇರಿ. ಅಯ್ಯೋ ಮಗ, ಆ ಡಾಕ್ಟ್ರು ಬಂದ್ರೇನೆ ನಾ ಮೂಲೆ ಸೇರೋದು. ಪಾಪ, ಅವ್ರು ದಿನ ಬಂದು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇವತ್ತು ಬರ್ತಿದ್ರೆ ಸಾಕಣವ. ಯಾಕ ಅಂಕಲ್? ಹೂ ಕಣವ, ಅವಯ್ಯ ಒಂದಿನ ಬಿಟ್ಬಿಡ್ಲಿ, ಎಷ್ಟು ಸುಧಾರಿಸ್ಕೋತೀನಿ ನೋಡುವಂತೆ. ನೀವೇನೋ ಹೇಳ್ತೀರಾ ಅಂಕಲ್. ಆಕ್ಚುಲಿ ಅವ್ರು ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಹ್ಞೂ, ವಕ್ರಿಸ್ಕೋಬೇಕಿತ್ತು. ಸತ್ಯ ಇನ್ನೂ ಬಂದಿಲ್ಲ. ಆ ತಾಯಿ ಕೃಪೆಯಿಂದ ಇವತ್ತು ಬರ್ದೇ ಹೋದ್ರೆ ಸಾಕಣವ. ಚಿಕ್ಕ ಮಕ್ಳ ತರ ಆಡ್ತಿದ್ದೀರಲ್ಲ ಅಂಕಲ್. ಇನ್ನು 10 ನಿಮಿಷ ನೋಡೋಣ, ಇಲ್ಲಾಂದ್ರೆ ನಾನೇ ಫೋನ್ ಮಾಡ್ತೀನಿ. ನಿಂದ ಅಮ್ಮಯ್ಯ ಅಂತ ಕಡವ, ಹೊಸಿ ಸೋಂಕಿದ್ ಬಿಡವ ನೀನು. ಹಾಗೇಗಾಗುತ್ತೆ ಅಂಕಲ್? ಅಕ್ಕ ಕೇಳಿದ್ರೆ ಡಾಕ್ಟರ್ ಬಂದಿದ್ರು ಅಂತ ಡೋರ್ಗಿ ಬಿಟ್ಬಿಡು. ಚೆನ್ನಾಗಿ ಹೇಳ್ತೀರಾ. ನೋಡ್ತಾ ಇರಿ, ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಅವ್ವ ತಾಯಿ, ಡಾಕ್ಟ್ರಪ್ನಿಂದ ಕಾಪಾಡುವ.
ಸತ್ಯ. ನೀನು ಹೋಗಿರೋ, ನಾನು ಇಲ್ಲೇ ಕಾವಲು ಕಾಯ್ತೀನಿ. ಬೇಡ, ನಿಮ್ಗೇನಾದ್ರೂ ಆದ್ರೆ ನಡೀರಿ, ಇಬ್ರು ಒಟ್ಟಿಗೆ ಇರೋಣ. ಸರಿ ನಡಿ. ನಿನ್ನ ಪ್ರೇರಣೆಯಿಂದ ನಾವು ಈ ಊರಿಗೆ ಬಂದ್ವಿ. ನಿನ್ನ ಸೂಚನೆಯಂತೆ ಜಮೀನನ್ನ ನಾನೇ ಉಳಿಸ್ಕೊಂಡೆ. ಈ ಎಲ್ಲಾನು ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಮಗುನ ಕಾಪಾಡೋದು ನಿನ್ನ ಕರ್ತವ್ಯ. ನನ್ನ ಕುಟುಂಬನ ಅಮ್ಮಾಜಿ ಕೈಯಿಂದ ಕಾಪಾಡಿದೆ. ಹಾಗೆ ಎಲ್ಲವೂ ಮಂಗಳ ಆಗೋ ಹಾಗೆ ಮಾಡಮ್ಮ. ಸತ್ಯ, ಸಾವಿತ್ರಿ, ಇದೇನಿದು ನೀವಿಬ್ರು ಒಟ್ಟಿಗೆ ಬರ್ತಾ ಇದ್ದೀರಲ್ಲ? ಮತ್ ಸತ್ಯ ಆಗ್ಲೇ ಬಂದು ಸಾವಿತ್ರಿ ಎಲ್ಲಿ ಅಂತ ನಮ್ಮನ್ ಕೇಳ್ತಾ ಇದ್ದ. ಏನ್ ನಡೀತಿದೆ ಇಲ್ಲಿ? ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥವಾಕಿ ಇನ್ನೇನು ಇಲ್ಲ ಆಂಟಿ. ನಾಟಕಕ್ಕೆ ಪರದೆ ಬಿತ್ತು, ಸಾಕಾಯ್ತು ಹಾಳೂರು ಸವಾಸ. ನಡೀರಿ ಬೆಂಗಳೂರಿಗೆ ಹೋಗೋಣ. ಸತ್ಯ, ಏನೋ ಇದು? ಈ ಮಾತನ್ನ ನೀನ್ ಹೇಳ್ತಾ ಇದ್ಯಾ? ಹೌದು ಆಂಟಿ, ಇಷ್ಟು ದಿವಸ ಮಂಗ್ ಪುಡ್ದಿತ್ತು ಈ ಬುದ್ಧಿಗೆ. ಈಗ ಗೊತ್ತಾಯ್ತು ಯಾರ್ಯಾರ ಯೋಗ್ಯತೆ ಏನು ಅಂತ. ಯಾಕಳಿ ಅಂದ್ರೆ ಇಷ್ಟೊಂದು ಸಿಟ್ಟಾಗಿದ್ದೀರಾ? ಸಾವಿತ್ರಿ ಏನಾದ್ರು ಅಂಥದ್ದೇನಿಲ್ಲ ಅಷ್ಟೇ. ಇವಳು ನನ್ನ ಹೆಂಡತಿ, ಇವಳು ತಂಟೆಗೆ ಯಾರೇ ಬಂದ್ರು ಸತ್ಯ ಆಯ್ತು ಬಿಡ್ತೀನಿ. ಸತ್ಯ, ಏನೈತೆ? ಯಾಕಳಿ ಅಂದ್ರೆ ಇಷ್ಟೊಂದು ವಿಚಿತ್ರವಾಡ್ತಿದ್ದಾರೆ? ವಿಚಿತ್ರ ಏನಿಲ್ಲಮ್ಮ. ನಾನು ಮಾವ ಸಂಸ್ಥಾನದ ಬಗ್ಗೆ ಹೇಳಿದ್ದು ಇವತ್ತು ಅವ್ರಿಗೆ ಅರ್ಥ ಆಗಿದೆ. ಸತ್ಯ, ಹೇಗ್ ಗೊತ್ತಾಯ್ತು? ಅಮ್ಮಾಜಿ ನಿನ್ ಮೇಲೆ ಏನಾದ್ರು ಹೇಳಿದ್ರಾ? ಸೇರ್ಬೇಕಲ್ಲ. ಸೋಮ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ. ಹೇಗೆ ದಿಕ್ದ ಅಂದ್ರೆ ನಿಗತ್ಕೊಬಿಡ್ಬೇಕು. ಗಿಣಿಗೆ ಹೇಳ್ದಂಗೆ ಹೇಳಿದ್ವಿ. ಹೋಲೆ ಬಸ್ವಂತರ ಎಂಬನಿಂದ ಹೊಟ್ಟದೆ. ಎಂಟ್ರು ಅಪ್ಪ ಅಮ್ಮ ಎಲ್ಲಾರನ್ನೂ ವಿರೋಧ ಕಟ್ಕೊಂಡು ಹೊಟ್ಟದಲ್ಲ. ಆ ಮಾತಾಜಿನೇ ದೊಡ್ಡವಳಾಗೋಗಿದ್ಲನ ನಿನ್ಗೆ. ಏನ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು? ನಿಧಿಗಾಗಿ ನನಗೆ ಡ್ರೈವರ್ ಅಂತ ಕೆಲಸ ಕೊಟ್ಟು ಮರಳು ಮಾಡಿದ್ದು. ಒಳ್ಳೆಯವರನ್ನು ನಾಟಕ ಆಡಿದ್ದು. ನಿಧಿನಾ? ಏನ್ ನಿಧಿ? ನಮ್ಮ ಜಮೀನಲ್ಲಿ ನಿಧಿ ಇದೆ. ನಮ್ಮ ಜಮೀನಲ್ಲಿ ನಿಧಿ ಇದೆ.
ಅದನ್ನ ಹೇಳೋಕ್ ಬಂದಿದ್ದ ಚಿದಂಬರರಾವ್ ಪತ್ತೆನೇ ಇಲ್ಲ. ಅವ್ರನ್ನ ಸಂಸ್ಥಾನದವರೇ ಮುಗಿಸಿರ್ಬೇಕು. ಸಂಸ್ಥಾನ ಅಂತ ಯಾಕಂತ್ಯ? ಆ ಗೌಡ ಅಮ್ಮಾಜಿ ಸೇರೆ ಮುಗಿಸಿರ್ತಾರೆ. ಅಲ್ಲಿ ನಿಧಿ ಇದೆ ಅಂತಾನೆ 1ಕ್ಕೆ 4ರಷ್ಟು ಕಾಸು ಕೊಟ್ಟು ನಮ್ ಜಮೀನನ್ನ ಕೊಂಡ್ಕೊಳ್ತೀವಿ, ಅಲ್ಲಿ ದೇವಸ್ಥಾನ ಕಟ್ಟಿಸ್ತೀವಿ, ತಾಯಿ ಬಂದು ಕನ್ಸಲ್ಲಿ ಹೇಳಿದಳೆ ಅಂತೆಲ್ಲ ನಾಟಕ ಮಾಡಿದ ಹಾಗಿದ್ರೆ. ಹೌದು ಅತ್ತೆ, ನಾನು ಜಮೀನನ್ನ ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಡೋ ಹಾಗೆ ಮಾಡಿದೆ. ಅದಕ್ಕೆ ಸತ್ಯನ ದಾಳವಾಗಿ ಬಳಸ್ಕೊಂಡ್ರು. ನೀನ್ ಸೈನ್ ಮಾಡಲ್ಲ ಅಂತ ಹೇಳಿದಾಗ ಊರಿನ ಜನ ಎಲ್ಲ ಬಂದು ನಿನ್ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಅದ್ರ ಹಿಂದೆನೂ ಅಮ್ಮಾಜಿದೆ ಕೈವಾಡ ಇರುತ್ತೆ. ಇರ್ದೇ ಏನೋ ಒಂದು ಜೀವ ಉಳಿಸಿದ್ದು ನಾಟಕನೇ. ನಿಧಿ ಇರೋ ವಿಷಯನ ನಾವು ಸರ್ಕಾರಕ್ಕೆ ತಿಳಿಸ್ಬೇಕು, ಯಾಕಂದ್ರೆ ಅದು ಸರ್ಕಾರಕ್ಕೆ ಸೇರ್ಬೇಕು. ಜಮೀನಿನ ಅಗ್ಗಕ್ಕೆ ಅಂತ ಬಂದಿದ್ದ ಆದಿಶೇಷನು ಕಾಣ್ತಾ ಇಲ್ಲ ಅತ್ತೆ. ಬಹುಶಃ ಅವ್ರ ಕೊಲೆನೂ ಮಾಡಿಸಿದ್ದಾರೆ. ಹಾಗಿದ್ರೆ ಈ ವಿಷಯನ ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ. ಬೇಡ, ಈ ಯಾವ ಸಾಹಸವೂ ನಮ್ಗೆ ಬೇಡ. ಹಾಳು ಬಡ್ಸ್ಕೊಂಡು ಹೋಗ್ಲಿ. ನನಗೆ ಸಾವಿತ್ರಿ ಮಗು ಜೀವ ಮುಖ್ಯ. ಅಷ್ಟೆಲ್ಲ ಮಾಡಿದವರು ಸಾವಿತ್ರಿನ ಸುಮ್ಕೆ ಬಿಡಕ್ಕಿಲ್ಲ. ನಡೀರಿ, ಎಲ್ಲರೂ ಬೆಂಗಳೂರಿಗೆ ಹೊರಡೋಣ. ಏನ್ ಹೇಳ್ತಿದ್ಯಾ? ಆ ಯಂಗ್ಸನ ಸುಮ್ಕೆ ಬಿಟ್ಬಿಡಲ್ಲ. ನೀ ಸುಮ್ಕಿರೋದು ನಾ ಸುಮ್ಕಿರಕ್ಕಿಲ್ಲ. ಅವತ್ತೇ ಕಾರ್ ಗಡ್ಡೆ ಹಾಕಿದ್ದಿದೆ, ಬಾಯಿಗೆ ಬಂದಾಗ ಬೈದಿದೆ. ಹುಟ್ಟಿದಿದ್ರೆ ಅವತ್ತೇ ಬಲಿ ಹಾಕ್ಬಿಡ್ತಾ ಇದ್ದೆ. ಅಪ್ಪಯ್ಯ, ಮಾತಾಡ್ಲಾ? ಏನ ಮಾತಾಡೋದು? ತೋರಿಸ್ತೀನಿ, ನಡಿಲ್ಲ ನನ್ನ ಜೊತೆಗೆ. ಲೇ ಅಪ್ಪಯ್ಯ, ನಿನ್ ಕೈ ಕಾಲು ಸರಿ ಹೋಗೈತೆ. ಹೂಕಣ್ಣ ಮಗ, ಇಷ್ಟು ದಿನ ಚಂದಾಗಿದೆ ಅಂತ ಕಾಣಿಸ್ತಿದೆ. ಡಾಕ್ಟರಪ್ಪ ಕೊಟ್ಟು ಔಷಧಿನ ನಿಂಗೆ ಆಯ್ತಿತ್ತೇನೋ. ಆ ಬೊಡ್ಡೆ ಇದನ್ನ ಬುಡಾಕಿಲ್ಲ ಕಳ್ಳ. ನಡಿಲ್ಲ. ಇದು ಅಮ್ಮಾಜಿ ಕಿತಾಪತಿನೇ. ನಿನಗೆ ಹಿಂಗಾದ್ಮೇಲೆ ನೆಕ್ಸ್ಟ್ ಸಾವಿತ್ರಿ ಬಲಿ ಅಂತ ಹೇಳಿದ್ದು. ಹಾಳಾತೋಳು. ನಾನು ಈಗಲೇ ಹೋಗಿ ಸುಶೀಲ್ಗೆ ಹೇಳಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಕ್ ಹೇಳ್ತೀನಿ. ನಮಗೆ ಸಾವಿತ್ರಿ ಉಳಿಯೋದು ಮುಖ್ಯ. ಫಸ್ಟು ಬೆಂಗಳೂರಿಗೆ ಹೋಗೋಣ. ಹೇಳಿ. ಹೌದು ವೈಶಾಲಿ ಅವರೇ, ಮೊದಲು ನಮ್ಮನ್ನೆಲ್ಲ ಊರಿಗೆ ಬಿಟ್ಬಿಡ್ಲಿ, ಆಮೇಲೆ ವಾಪಸ್ ಬಂದು ಕಂಪ್ಲೇಂಟ್ ಕೊಟ್ಟು ಇವ್ರನ್ನೆಲ್ಲ ಒಳಗೆ ಹಾಕ್ಸ್ಲಿ. ಬನ್ನಿ ಬನ್ನಿ ಹೋಗೋಣ. ಅಮ್ಮ. ಗೌಡ್ರೆ, ನಾವು ಇಷ್ಟು ದಿನ ಮಾಡಿದ ಸಾಹಸಕ್ಕೆ ಇವತ್ತು ನಮಗೆ ಫಲ ಸಿಗೋ ಹಾಗಿದೆ. ಹೂ ಎತ್ತದಾಗ ಆಗತ್ತೆ ನಿಧಿ ಕೈವಶ ಮಾಡ್ಕೊಳ್ಳೋದು ಅಂದ್ಕೊಂಡು, ಆದರೆ ಎಷ್ಟೆಲ್ಲ ವಿಘ್ನಗಳು. ಅಂತೂ ಆ ದಿನ ಕೂಡ್ ಬಂತು ಗೌಡ್ರೆ. ಹೌದಾ ಅಮ್ಮಾಜಿ? ಹೇಗೆ? ಇವತ್ತು ಆ ಸಾವಿತ್ರಿ ಕತೆ ಮುಗಿದು ಹೋಗುತ್ತೆ. ನಾವು ಒಂದು ಕ್ಷಣನೂ ವ್ಯರ್ಥ ಮಾಡಬಾರ್ದು ಗೌಡ್ರೆ. ಅವರೆಲ್ಲ ಆ ದುಃಖದಲ್ಲಿರುವಾಗಲೇ ನಾವು ಅವ್ರ ಜಮೀನಿಗೆ ನುಗ್ಗಿ ಅಗದು 10 ಕೊಪ್ಪರಿಗೆ ಚಿನ್ನ ಹೊನ್ನನ್ನ ಸಾಗಿಸ್ಕೊಂಡು ಈ ಊರನ್ನ ಬಿಟ್ಟು ಎಲ್ಲಾದ್ರೂ ತಲೆ ಮರೆಸ್ಕೊಂಡು ಹೋಗ್ಬಿಡೋಣ. ಎಲ್ಲಿಗಮ್ಮಾಜಿ? ಕಾಳಿ ಮಠದಲ್ಲಿರೋಣ ಗೌಡ್ರೆ. ಮೊದಲು ಅದ್ರ ವ್ಯವಸ್ಥೆ ಮಾಡಿ. ಗಾಳಿ ಮಾಡ್ದಲ್ಲ. ಅಯ್ಯೋ, ಅದಕ್ಕೆ ಬದಲು ದೇಶ ಬಿಟ್ಟು ವಿದೇಶಕ್ಕೆ ಹೋಗ್ಬಿಡೋಣ, ಅದೇ ವಾಸಿ. ಗೌಡ್ರಿಗೆ ವಿದೇಶ ನೋಡೋ ಆಸೆ. ಅಮ್ಮಾಜಿ, ಯಾಕಾಗಬಾರ್ದು? ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಕೊಂಚ ಸುಖ ಪಡೋಣ ಬಿಡಿ. ಆಗ್ಬಹುದು ಗೌಡ್ರೆ. ಆಯ್ತು ಅಮ್ಮಾಜಿ, ನಾನು ಯಾಕೆ ಹೇಳಿದೆ ಅಂದರೆ ಪೊಲೀಸ್ ಅವ್ರ ದೃಷ್ಟಿ ಖಂಡಿತವಾಗ್ಲೂ ನಮ್ಮ ಮೇಲೆ ಇದ್ದೇ ಇರುತ್ತೆ. ಈ ನಿಧಿ ನಗದು ತೆಗೆಯೋದು, ಆ ಚಿದಂಬರರಾವ್ ಇತಿಹಾಸದಾಗ ನಮ್ಮ ಕೊಲೆ ಮಾಡಿರೋದು, ಆದಿಶೇಷನ್ ಇಲ್ಲ ಅನಿಸಿರೋದು, ಇದೆಲ್ಲ ಸೇರಿಕೊಂಡ್ರೆ ದೊಡ್ಡ ಅಪರಾಧ ಆಗುತ್ತೆ. ಖಂಡಿತವಾಗ್ಲೂ ಪೊಲೀಸ್ ಅವರು ನಮ್ಮನ್ನು ಹುಡುಕ್ತಾರೆ. ಆಗ್ಬಹುದು ಅಂದ್ವಲ್ಲ, ಇದ್ರ ಜೊತೆಗೆ ನೀವು ಮಾಡಬೇಕಾದ ಕೆಲಸದ ಬಗ್ಗೆ ನಿಮ್ಗೆ ಅರಿವಿದೆ ತಾನೇ? ಇವತ್ತೇ ಬುಕ್ ಮಾಡಿಸ್ತೀನಿ ಟಿಕೆಟ್ಸ್ನ ಫ್ಲೈಟ್ಗೆ. ಅದ್ರ ಜೊತೆಗೆ ನಿಧಿ ಆಗೋ ಕೆಲಸದಲ್ಲೂ ನೀವು ಸಜ್ಜಾಗಬೇಕು ಗೌಡ್ರೆ. ಏನಿಲ್ಲ ಅಂದರೂ ಒಂದು 100 ಜನ ನಮ್ಮ ರಕ್ಷಣೆ ಕರೆಸಿ ಅವರೆಲ್ಲ ರೌಡಿಗಳಾಗಿರ್ಬೇಕು. ಅವ್ರಿಗೆಲ್ಲ ಚೆನ್ನಾಗಿ ಕುಡಿಸಿ ಕೆಲಸಕ್ಕೆ ಹಚ್ಚಿ ನಿಧಿ ಇದೆಯನ್ನೋ ವಿಷಯನೇ ಅವ್ರ ಅರಿವಿಗೆ ಬರಬಾರ್ದು. ನಿಧಿ ಆಗ್ಯೋ ಕೆಲಸ ಮುಗಿತಿದ್ದ ಹಾಗೆ ಅವ್ರಿಗೆಲ್ಲ ಒಂದು ಗತಿ ಕಾಣೋದಕ್ಕೆ ಮತ್ತೊಂದು ಪಡೆ ಸಜ್ಜಾಗಿರಬೇಕು.
ಏನೇ ಆಗಲಿ ಗೌಡ್ರೆ, ನಿಧಿ ಇರೋ ವಿಷಯ ನಮ್ಮಿಬ್ಬರಿಂದ ಹೊರಗೆ ಹೋಗಬಾರ್ದು. ಇವತ್ತೇನೇ ಆದರೂ ಸರಿ, ನಾವು ಅಂದ್ಕೊಂಡಿದ್ದನ್ನ ನಾವು ಸಾಧಿಸಲೇಬೇಕು. ಸಾಧಿಸ್ತೀವಮ್ಮ. ಇವತ್ತೇ ಆ ಸುದ್ದಿ, ಮಹಾ ಸುದ್ದಿ. ಬನ್ನಿ ಹೋಗೋಣ, ಬನ್ನಿ.